ಫ್ಯಾಮಿಲಿ ಅಧ್ಯಾಯ 15 ವಚನ 1ರಿಂದ 10. ನನಗೆ ವಾಕ್ಯ ಚಂದ ಕೇಳಿಸ್ಕೋಬೇಕು. ಕೈ ಕಟ್ಕೊಡು. ಮೃದುವಾದ ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನು ಏರಿಸುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು. ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು. ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಾನೆ. ದುಷ್ಟನ ನಡತೆಯು ಯೆಹೋವನಿಗೆ ಅಸಹ್ಯ. ಅವನು ಬಿಟ್ಟವನಿಗೆ ತೀಕ್ಷ್ಣ ಶಿಕ್ಷಣ. ಗದರಿಕೆಯನ್ನು ಕೇಳಲಲ್ಲದವನಿಗೆ ಸಾವು. ಪಾತಾಳ ನಾಶಲೋಕವು ಯೆಹೋವನಿಗೆ ಗೋಚರವಾಗಿರುವಲ್ಲಿ ನರವಂಶದವರ ಹೃದಯಗಳು ಮತ್ತು ಸ್ಪಷ್ಟ. ಆಮೇಲೆ ಆಮೇಲೆ ಅನ್ನಷ್ಟಾಗ ಯಾರು ದೇವಾದಿ ದೇವ ರಾಜಾದಿರಾಜ ಕರ್ತಾಧಿಪತಿ ಕೋಟಿ ಕೋಟಿ ಸ್ತೋತ್ರ ಪಾರಕ್ಷಕ ಧನ್ಯ ದೇವರೇ. ಎಲ್ಲ ಕೈದು ಕಾಪಾಡಿದ್ದೀರಿ ದೇವರೇ, ನಿಮಗೆ ಸ್ತೋತ್ರ. ಇನ್ನೊಂದು ಸಂಜೆ ವೇಳೆಯಲ್ಲಿ ಹೆಸರೇ ಕರ್ತನೆ, ಸುಮಾರು ವರ್ಷಗಳಿಂದ ಹೆಸರೇ ಈ ಮಗನ ಹೆಸರೇ ಜನ್ಮವನ್ನು ಕೊಟ್ಟಿದ್ದೀರಿ. ಧನ್ಯ ದೇವರೇ ಕರ್ತನೆ, ತಂದೆ ತಾಯಿಯವರಿಗೆ ಬಹುಮಾನವಾಗಿ ಕೊಟ್ಟಂತ ಸರಿಗಿದ್ರಿ ಕಣ್ಣು ಸರಿಗಿಡಿ ಕೈ ನೋಡ್ರಿ ನಗು. ಮಾಡು. ನೋಡ್ರಿ ಕಡಿ ನಿಂದ್ರ ನಿಂದ ಹೇಳ ಇಲ್ಲಿ ನೋಡ್ರಿ ಈ ಕಡೆ ನೋಡು, ಇಲ್ಲಿ ನೋಡು ಮೊಬೈಲ್.
ಯಾಕಂತೇಳಿ ಕೇಕ್ ಬಿ ಬರ್ಲಿ ನೋಡಿ ಅರೆ ನೋಡಿ ಹೋಗಿ ಜಲ್ದಿ ಕೈ ಕೆಳ ಮಾಡಿ ಒಂದ್ ಕಡೆ ಹಾ ಹಚ್ಕೋ ಚಾಕ್ಲೇಟ್ ಹಚ್ಕೊಂಡು ಮಾಡಿಕೊಡು ಚಾಕ್ಲೇಟ್ ಹಚ್ಚಿ ಇಲ್ಲಿ ನೋಡಿ ಈ ಕಡೆ ನೋಡಿ ಹಾಂ ಈ ಕಡೆ ಬಾ ಹೋಗ ತಿನ್ಸು